ಮಲವಿಕಾರ. ನಮ್ಮ ಶರೀರದಲ್ಲಿ ಬೆವರು, ಮೂತ್ರ ಮತ್ತು ಟಾಯ್ಲೆಟ್ ಈ 3 ಬಗೆಯ ಹೊಲಸು ಇರ್ತವೆ. ಇದೇ ಹೊಲಸು ಬೇರೆ ಬೇರೆ ಆರ್ಗನ್ಸ್ಗಳಲ್ಲಿ ಸೇರಿಕೊಂಡಾಗ ಬೇರೆ ಬೇರೆ ರೋಗದ ಹೆಸರು ಪಡ್ಕೊಳ್ಳುತ್ತೆ ಹೊರತು ಅದಕ್ಕೆ ಮೂಲ ಕಾರಣ ಒಂದೇ, ಟಾಕ್ಸಿನ್ ಹೊಲಸು. ಆ ಟಾಕ್ಸಿನ್ ಹಾರ್ಟಲ್ಲಿ ಹೋದರೆ ಹಾರ್ಟ್ ಬ್ಲಾಕೇಜು, ನರಗಳಲ್ಲಿ ಸೇರಿಕೊಂಡ್ರೆ ವೆರಿಕೋಸ್ ವೇನು. ಆ ಟಾಕ್ಸಿನ್ ಹೊಲಸು ಯಾಕಾಗುತ್ತೆ ಅಂದರೆ ಫಾಸ್ಟ್ ಫುಡ್, ಜಂಕ್ ಫುಡ್ಗಳನ್ನು ತಿನ್ನೋದು, ನೇರವಾಗಿ ಇಟ್ಕೊಂಡು ಕುಡಿಯೋದು. ಹೊಟ್ಟೆ ಮೇಲೆ ಮಲ್ಕೊಳ್ಳಿ, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಎದೆಯನ್ನು ಮೇಲೆತ್ತಿ ಉಸಿರು ಬಿಡ್ತಾ ಎಡಗಡೆ ತಿರುಗಿಸಿ ಹೊಟ್ಟೆ ಕ್ಲೀನ್ ಮೇಲೆ ಮತ್ತೆ ಏನೇನಾದ್ರು ತಿಂದು ಪಲಾವ್, ಇಡ್ಲಿ, ದೋಸೆ ಎಲ್ಲ ತಿಂದರೆ ಆಗೋದಿಲ್ಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರಕಟ್ಟಿ. ಆದ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಶರೀರ ಶುದ್ಧೀಕರಣದ ಪ್ರಕ್ರಿಯೆಯನ್ನು ಹೇಳ್ಕೊಡ್ತೇನೆ. ಶರೀರದ ಇಂಚಿಂಚನ್ನೂ ಕೂಡ ಸ್ವಚ್ಛ ಮಾಡ್ತಕ್ಕಂಥ ಒಂದು ಅದ್ಭುತ ಪ್ರಕ್ರಿಯೆ, ಅದನ್ನ ಶಂಖ ಪ್ರಕ್ಷಾಲನ ಅಂತ ಕರೀತಾರೆ. ಈ ಒಂದು ಕ್ರಿಯೆ ಮಾಡೋದ್ರಿಂದ ಶರೀರ ಅಂದ್ರೆ ಏನು, ಮುಖ್ಯವಾಗಿ ಈ ಕುತ್ತಿಗೆಯಿಂದ ಹಿಡಿದು ಮಲದ್ವಾರದವರೆಗೆ ಇರತಕ್ಕಂಥ ಒಂದು ಭಾಗವನ್ನು ಶರೀರ ಅಂತ ಕರೀತಾರೆ. ಇದನ್ನ ಮುಖ ಮತ್ತು ತಲೆ ಅಂತಾರೆ. ಇವುಗಳಿಗೆ ಕೈ ಅಂತ ಹೇಳ್ತಾರೆ. ಕಾಲುಗಳು, ಕೈ, ಕಾಲು, ತಲೆ, ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥದ್ದಕ್ಕೆ ಶರೀರ ಅಂತ ಕರೀತಾರೆ. ಈ ಶರೀರದ ಒಳಗಿರ್ತಕ್ಕಂಥ ಇಂಚು ಅಂದ್ರೆ ಬಾಯಿಂದ ಗುದದ್ವಾರದವರೆಗೂ ಎಷ್ಟೆಲ್ಲ ಹೊಲಸು ತುಂಬಿಕೊಂಡಿರ್ತದೆ. ಆ ಹೊಲಸ್ಸೇ ಎಲ್ಲಾ ರೋಗಗಳಿಗೆ ಮೂಲ ಕಾರಣ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದ್ರೆ ವಾತ, ಪಿತ್ತ, ಕಫ 3 ದೋಷಗಳು ಹೇಳ್ತಾರೆ. ವಾತದಿಂದ 80, ಪಿತ್ತದಿಂದ 60, ಕಫದಿಂದ 20 ಕಾಯಿಲೆಗಳು ಬರ್ತವೆ ಅಂತ ಹೇಳ್ತಾರೆ. ತ್ರಿದೋಷಜನ್ಯವಾಗಿ ಮತ್ತೆ ಹಲವಾರು ನೂರಾರು ಸಾವಿರಾರು ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಹುಟ್ಟುತ್ತಾ ಇದ್ದಾವೆ. ಈ ಎಲ್ಲಾ ಕಾಯಿಲೆಗಳಿಗೆ ಮೂಲ ಕಾರಣನೇ ದೋಷ ವಿಕಾರ. ಆ ದೋಷ ವಿಕಾರ ಆಗಬೇಕಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ, ಮಲವಿಕಾರ. ನಮ್ಮ ಶರೀರದಲ್ಲಿ ಬೆವರು, ಮೂತ್ರ ಮತ್ತು ಟಾಯ್ಲೆಟ್ ಈ 3 ಬಗೆಯ ಹೊಲಸು ಇರ್ತವೆ. ಆ 3 ಸ್ವಚ್ಛ ಹೊರಗೆ ಹೋಯ್ತು ಅಂತ ಹೇಳಿದ್ರೆ ಮನುಷ್ಯನಿಗೆ ಯಾವ ಕಾಯಿಲೆನೂ ಬರಲ್ಲ. ಅದು ಸ್ವಚ್ಛ ಹೊರಗೋಗ್ಬೇಕಂದ್ರೆ ಮೊದಲು ನಮ್ಮ ಕರಳು ಸ್ವಚ್ಛ ಇರಬೇಕು. ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಜಠರ, ಲಿವರ್ ಇವೆಲ್ಲವನ್ನು ಸ್ವಚ್ಛಗೊಳಿಸ್ತಕ್ಕಂಥ ಏನು ಡೈಜೆಸ್ಟಿವ್, ಮುಖ್ಯವಾಗಿರ್ತಕ್ಕಂಥ ಡೈಜೆಸ್ಟಿವ್ ಫಂಕ್ಷನ್ಸ್ಗಳ ಒಂದು ಆರ್ಗನ್ಸ್ಗಳಿದ್ದಾವೆ, ಆ ಅಂಗಾಂಗಗಳನ್ನು ಪೂರ್ತಿ ಸ್ವಚ್ಛಗೊಳಿಸ್ತಕ್ಕಂಥ ಒಂದು ಅದ್ಭುತ ಪ್ರಕ್ರಿಯೆ ಶಂಖ ಪ್ರಕ್ಷಾಲನ. ಇದಕ್ಕಾಗಿ ಏನು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು ಸೈಂಧವ ಲವಣ ಅಂತ ಇದೆ. ಸೈಂಧವ ಲವಣ ಹಿಂದಿನ ಜನ ಉಪ್ಪಿನಲ್ಲಿ ಇಂಗ್ಲಾರದ ಕಾಯಿಯನ್ನು ಇಡ್ತಿದ್ರು. ಇದು ಇಂಗ್ಲಾರ ಕಾಯಿ ನಾವು ಇಟ್ಟಿದೆ ಅಂದ್ರೆ ಇದನ್ನ ಇಡೋದ್ರಿಂದ ಜಾಯಿಂಡಿಸ್ ಬರೋದಿಲ್ಲ. ಈ ರೀತಿ ಉಪ್ಪಿನಲ್ಲಿ ಇಡ್ತಿದ್ರು. ಹೀಗೆಲ್ಲ ಆ ಪರಿಪಾಠ ಹೋಗಿದೆ. ಈ ಸೈಂಧವ ಲವಣವನ್ನ ನಾವು ಇದರಲ್ಲಿ ಒಂದು ಎಷ್ಟು ಹಾಕ್ಬೇಕಂತ ಹೇಳಿದ್ರೆ, ಒಂದು 4 ಲೀಟರ್ ನೀರಿಗೆ ಒಂದು 20 ರಿಂದ 30 ಗ್ರಾಮ್ನಷ್ಟು ಈ ಸೈಂಧವ ಲವಣವನ್ನು ಹಾಕಬೇಕಾಗುತ್ತೆ. ಈ ಸೈಂಧವ ಲವಣವನ್ನು ನಾವು ಇದರಲ್ಲಿ ಹಾಕ್ಕೊಂಡು ಏನು ಸಂಪೂರ್ಣವಾಗಿ ಈ ಸೈಂಧವ ಲವಣವನ್ನು ಇದರಲ್ಲಿ ಹಾಕಿದ್ವಿ. ಒಂದು 6 ರಿಂದ 8 ಚಮಚ ಅಂದರೆ ಒಂದು 20-30 ಗ್ರಾಮ್ ಆಗುತ್ತೆ. ಸಣ್ಣ ಸ್ಪೂನಿಂದ, ಟಿಫನ್ ಮಾಡೋ ಸ್ಪೂನು, ಟೇಬಲ್ ಸ್ಪೂನ್ ಅಲ್ಲ. ಹೀಗೆ ನೀವು ಬೇಕಾದ್ರೆ ತೂಕ ಹಾಕಿನೇ ಒಂದು 20-30 ಗ್ರಾಮ್ ಹಾಕೋಬೋದು. ಇದರಲ್ಲಿ ಬೆರೆಸಿಟ್ಕೊಂಡ್ವಿ. ಆಮೇಲೆ ಇದರಲ್ಲೂ ಕೂಡ ಆಲ್ರೆಡಿ ನಾವು ಬೆರೆಸಿಟ್ಕೊಂಡಿದ್ದೇವೆ ಈ ಒಂದು ಸೈಂಧವ ಲವಣವನ್ನು. ಇವೆರಡು ಗ್ಲಾಸ್ ಇದ್ದಾವೆ. ಇದರಲ್ಲಿ ಕೂಡ ನೀರಿದೆ. ಈ ನೀರು ಏನಂದ್ರೆ ಈಗ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಈ ರೀತಿ ಬೆರೆಸಿಟ್ಕೊಂಡ ಮೇಲೆ ಇದರಲ್ಲಿ ಪ್ರಾರಂಭಿಕವಾಗಿ ನೀವೇನಂದ್ರೆ 1 ರಿಂದ 2 ಲೋಟ ನೀರು ಕುಡಿಬೇಕು. ನೀರು ಕುಡಿದು ಮುಖ್ಯವಾಗಿ 5 ಆಸನಗಳು ಬರ್ತವೆ. 5 ಆಸನಗಳನ್ನು ಮಾಡಬೇಕು. ಆ 5 ಆಸನಗಳ ಒಂದು ರೌಂಡ್ ಮುಗಿದ ಮೇಲೆ ಏನಾಗುತ್ತೆ, ಮೋಷನ್ಗೆ ಬಂದಂಗೆ ಆಗುತ್ತೆ. ಅಕಸ್ಮಾತ್ ಕೆಲವರಿಗೆ ಆ 5 ಆಸನ ಮಾಡಿದ್ಮೇಲೂ ಕೂಡ ಮೋಷನ್ಗೆ ಬಂದಿಲ್ಲ ಅಂದರೆ ಮತ್ತೊಂದು ಲೋಟ ನೀರು ಕುಡಿದು ಮತ್ತೆ ಆ 5 ಆಸನಗಳನ್ನ ರಿಪೀಟ್ ಮಾಡಬೇಕು. ಆ 2 ರೌಂಡ್ ಮಾಡೋಷ್ಟರಲ್ಲಿ ಮೋಷನ್ಗೆ ಬಂದೇ ಬರ್ತದೆ. ತುಂಬ ಕ್ರೂರ ಕೋಷ್ಠ ಇದೆ ಅಂದವ್ರಿಗೆ ಮಾತ್ರ ಅದು ಬರೋದಿಲ್ಲ. 100ಕ್ಕೆ 99% ಜನರಿಗೆ ಮೋಷನ್ ಬರ್ತದೆ. ಬಂದಾಗ ಮೋಷನ್ಗೆ ಹೋಗಿ ಬಂದಮೇಲೆ ಆಗೇನು ಮತ್ತೆ ಒಂದು 2 ಲೋಟ ನೀರು ಕುಡಿಯೋದು. ನೀರು ಕುಡಿದು ಮತ್ತೆ 5 ಆಸನಗಳನ್ನು 1-2 ಬಾರಿ ರಿಪೀಟ್ ಮಾಡೋದು. ಮತ್ತೆ ಮೋಷನ್ಗೆ ಬರ್ತದೆ. ಒಟ್ಟಿನಲ್ಲಿ 4 ಲೀಟರ್ ನೀರು ಆಗೋವರೆಗೂ ಇದೇ ರೀತಿ ರಿಪೀಟ್ ಮಾಡ್ತಾ ಇರೋದು. ಈ ರೀತಿ ಈ 4 ಲೀಟರ್ ನೀರು ಹೇಗಾಗುತ್ತೆ ಅಂದರೆ ಮೊದಲು ಪೂರ್ತಿ ಮೋಷನ್ ಗಲೀಜೆಲ್ಲ ಹೋಗುತ್ತೆ. ಕೊನೆಗೆ ನಮ್ಮ ಮೋಷನ್ ಹೆಂಗಾಗುತ್ತೆ ಅಂದರೆ ಈ ನೀರು ಎಷ್ಟು ತಿಳಿ ಇದೆಯಲ್ಲ, ಈ ನೀರು ಎಷ್ಟು ತಿಳಿ ಇರ್ತದಲ್ಲ ಅಷ್ಟೇ ತಿಳಿ ಮೋಷನ್ ಆಗುತ್ತೆ. ನೀರೇ ಮೋಷನ್ ಆಗುತ್ತೆ. ಅಂದರೆ ಕಂಪ್ಲೀಟ್ ಕರಳು ಸ್ವಚ್ಛ ಆಯಿತು ಅಂತ ಅರ್ಥ. ಹಾಗಿದ್ರೆ ಇದನ್ನ ಪ್ರಕ್ರಿಯೆಯನ್ನು ಶುರು ಮಾಡೋದು ಹೇಗೆ ಅನ್ನೋದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆದ್ಮೇಲೆ
ಮೊದಲು ಈ ರೀತಿ ಕುತ್ಕೋಬೇಕು. ಇದಕ್ಕೆ ಮಲಾಸನ ಅಂತ ಕರೀತಾರೆ. ಏನು ಈ ಆಸನ? ಮಲಾಸನ. ಇದು ಈ ಆಸನದಲ್ಲಿ ಕುತ್ಕೊಂಡು ಏನು ಹೀಗೆ ಕುತ್ಕೋಬೇಕು. ಈ ಆಸನದಲ್ಲಿ ಕುತ್ಕೊಂಡು ನೀರು ಕುಡಿಯೋದು. ಇವನ್ನ ಒಂದು ಲೋಟ ನೀರಿದೆ, ನೇರವಾಗಿ ಈ ಮಲಾಸನದಲ್ಲಿ ಬೆನ್ನು ಬೆಂಡ್ ಆಗಿರಬಾರ್ದು. ನೇರಾಗಿ ಕುತ್ಕೊಂಡು ಆದರೆ ಪೂರ್ತಿ ಕೆಳಗೆ ಹೋಗ್ಬೇಕು. ನೀರದು ಬೆನ್ನು ನೇರವಾಗಿ ಇಟ್ಕೊಂಡು ಕುಡಿಬೇಕು. ಹಿಂಗೆ ಕೆಳಗಡೆ ಬೆಂಡ್ ಆದರೆ ಸರಿಯಾಗಿ ಅದು ಕೆಳಗಡೆ ಹೋಗೋದಿಲ್ಲ. ನೀರು ನೇರವಾಗಿ ಇಟ್ಕೊಂಡು ನೀರನ್ನ ಕುಡಿಯೋದು. ಈ ನೀರು ಕುಡಿದ್ಮೇಲೆ ಏನ್ ಮಾಡ್ಬೇಕು? 1-2 ಲೋಟ ಕುಡಿಬಹುದು. ನೀರು ಕುಡಿದ್ಮೇಲೆ ಕೆಲವೊಂದಿಷ್ಟು ಆಸನಗಳನ್ನ ಮಾಡ್ಬೇಕು. ಮೊದಲನೇ ಆಸನ ತಾಡಾಸನ. ನಿಧಾನವಾಗಿ ಮೇಲೆ ನಿಂತ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿ ನೋಡ್ಕೊಳ್ಳಿ ಏನಂದ್ರೆ, ಈ ನಮ್ಮ ಕಾಲಿದಾವಲ್ಲ, ಕಾಲುಗಳನ್ನ ಈ ರೀತಿ ಮೇಲೆತ್ತೇವೆ ನಾವು. ಹಿಂಬಡಿ ಮೇಲೆತ್ತೇವೆ. ಹೀಗೆ ಈ ಹಿಂಬಡಿ ಮೇಲೆತ್ತಿ ಕೈಗಳನ್ನ ಮೇಲೆ ಸ್ಟ್ರೆಚ್ ಮಾಡೋದು. ಇದನ್ನ ತಾಡಾಸನ ಅಂತ ಕರೀತಾರೆ. ಒಂದು ಅರ್ಧ ಅಡಿ ಅಂತರದಲ್ಲಿ ಕಾಲಿರ್ಬೇಕು. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲೆತ್ತಿ ಸ್ಟ್ರೆಚ್ ಮಾಡಿ ಅಲ್ಲಿ ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಿ. 1 2 3 4 5 6 7 8 9 10. ನೋಡಿ, ಗಮನಿಸಿ ಹಿಂಬಡ ಹೇಗೆ ಮೇಲೆತ್ತಿದೆ ನೋಡಿ. ಹಿಂಬಡ ಈ ರೀತಿ ಮೇಲಿರ್ಬೇಕು. ಪೂರ್ತಿ ಹಿಂಬಡಿ ಈ ರೀತಿ ಮೇಲಿರ್ಬೇಕು. ಪೂರ್ತಿಯಾಗಿ ಕೈಯನ್ನ ಮೇಲೆ ಸ್ಟ್ರೆಚ್ ಮಾಡಬೇಕು. ಈ ರೀತಿಯಾಗಿ ಮಾಡಬೇಕು. ಒಂದು ಎಷ್ಟು ರೌಂಡ್ ಮಾಡ್ಬೇಕಂದ್ರೆ ಇದನ್ನ ಒಂದು 2-3 ರೌಂಡ್ 10 ಸೆಕೆಂಡ್ ಹೋಲ್ಡ್ ಮಾಡೋದು. ಇದು ಮಾಡಿದ ತಕ್ಷಣ ನೆಕ್ಸ್ಟ್ ಆಸನ ತೀರ್ಯಕ ತಾಡಾಸನ. ಇದರಲ್ಲಿ ಹಿಂಬಡಿ ಮೇಲೆ ಎತ್ತೋದಿಲ್ಲ. ಮೇಲೆ ಸಂಪೂರ್ಣವಾಗಿ ಈ ಮೇಲಿನ ಭಾಗ ಸ್ಟ್ರೆಚ್ ಆಗುತ್ತೆ. ನೋಡ್ಕೊಳ್ಳಿ. ನಿಧಾನವಾಗಿ ಕೈಗಳ ಮೇಲೆತ್ತಿ ಉಸಿರು ತೆಗೆದುಕೊಳ್ತಾ ಕೈ ಮೇಲೆತ್ತಿ ಉಸಿರು ಬಿಡ್ತಾ ಈ ರೀತಿ ಬಲಗಡೆ ಬಾಗಿ ಮತ್ತು ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ಮೇಲೆತ್ತಿ ಮತ್ತು ಉಸಿರು ಬಿಡ್ತಾ ಎಡಗಡೆ ಬಾಗಿ. ಹೀಗೆ ಬಾಗದಾಗ ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. 1 2 3 4 5 6 7 8 9 10. ವಾಪಸ್ ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲೆ ಸ್ಟ್ರೆಚ್ ಮಾಡಿ ಮತ್ತೆ ಉಸಿರು ಬಿಡ್ತಾ ಬಲಗಡೆ. 1 2 3 4 5 6 7 8 9 10. ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲೆ ಬನ್ನಿ, ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡಿ. ಇದು ಶಂಖ ಪ್ರಕ್ಷಾಲನದ 2 ಆಸನಗಳ ಮುಕ್ತಾಯ ಆಯಿತು. ಒಂದು ತಾಡಾಸನ, ಮೇಲೆ ಸ್ಟ್ರೆಚ್ ಮಾಡೋದು. ಇದು ತೀರ್ಯಕ ತಾಡಾಸನ, ಎಡಕ್ಕೆ ಬಲಕ್ಕೆ. ಈ ಮೇಲೆ ಸ್ಟ್ರೆಚ್ ಮಾಡೋದು ಎಷ್ಟೊತ್ತು ಮಾಡಬೇಕು? ಒಂದು ಸರಿ ಸುಮಾರು ಒಂದು 4 ರೌಂಡ್ ಮಾಡಬೇಕು. ಎಡಕ್ಕೆ ಬಲಕ್ಕೆ ಸ್ಟ್ರೆಚ್ ಮಾಡೋದು ಒಂದು 4 ರೌಂಡ್ ಮಾಡಬೇಕು. ಇದಾದ್ಮೇಲೆ ಒಂದು 3 ನಿಮಿಷದಷ್ಟು ಏನು ಮಾಡ್ಬೇಕಂದ್ರೆ ಈ ಕಟಿ ಚಕ್ರಾಸನವನ್ನು ಅಭ್ಯಾಸ ಮಾಡ್ಬೇಕು. ಕಟಿ ಚಕ್ರಾಸನ ಅಂದ್ರೆ ಹೇಗೆ ಮಾಡೋದು ನೋಡಿ. 2 ಕಾಲು ಅಗಲ ಇರ್ತದೆ. ಹಿಂಗೆ ಬಲಗಡೆ ತಿರುಗಿದಾಗ ಬಲಗೈಯನ್ನ ಈ ರೀತಿ ಟ್ವಿಸ್ಟ್ ಮಾಡಬೇಕು. ಎಡಗೈಯನ್ನ ಈ ರೀತಿ ಬಲಭುಜದ ಮೇಲೆ ಇಟ್ಕೋಬೇಕು. ಈಗ ನೀವು ಬಲಗಡೆ ತಿರುಗಿದ್ದೀರಿ. ಬಲಗಡೆ ತಿರುಗಿದಾಗ ನಿಮ್ಮ ಎಡ ಹಿಮ್ಮಡಿಯನ್ನು ನೋಡಬೇಕು. ವಾಪಸ್ ಮತ್ತೆ ಎಡಗಡೆ ತಿರುಗಬೇಕು. ಬಲಗೈಯನ್ನು ಎಡ ಭುಜದ ಮೇಲೆ ಇಟ್ಕೋಬೇಕು. ಎಡ ಹಿಮ್ಮಡಿಯನ್ನ ನೋಡಬೇಕು. ವಾಪಸ್ ಉಸಿರು ತಗೋಬೇಕು, ಉಸಿರು ಬಿಡಬೇಕು, ಉಸಿರು ತಗೋಬೇಕು, ಉಸಿರು ಬಿಡಬೇಕು, ಉಸಿರು ತಗೋಬೇಕು, ಉಸಿರು ಬಿಡಬೇಕು. ಈ ರೀತಿ ಒಂದು 4-5 ರೌಂಡ್ ಕಂಟಿನ್ಯೂಸ್ ಆಗಿ ಮಾಡಿ. ಆಮೇಲೆ ಒಂದು ಸ್ವಲ್ಪ ಒಂದು 10-20 ಸೆಕೆಂಡ್ ಈ ರೀತಿ ಹೋಲ್ಡ್ ಮಾಡಬೇಕು. 1 2 3 4 5. ಮೊಣಕಾಲು ಬೆಂಡ್ ಮಾಡಬಾರ್ದು. ಸರಿಯಾಗಿ ಹೊಟ್ಟೆ ಸ್ಟ್ರೆಚ್ ಆಗೋದಿಲ್ಲ ಮೊಣಕಾಲು ಬೆಂಡ್ ಮಾಡಿದ್ರೆ. ಮತ್ತೆ 1 2 3 4 5 6 7 8 9 10. ಹೀಗೆ ಹೋಲ್ಡ್ ಮಾಡಿದ್ಮೇಲೆ ಮತ್ತೊಂದು 10 ಸಲ ಹೀಗೆ ಮೂವ್ಮೆಂಟ್ ಮಾಡೋದು. 3 4 5 6 7 8 9
10 ಸಲ ಮುಗಿದ್ಮೇಲೆ ಮತ್ತೆ ಹೋಲ್ಡ್ ಮಾಡೋದು. ಎಡಗಡೆ 10 ಸೆಕೆಂಡ್, ಬಲಗಡೆ 10 ಸೆಕೆಂಡ್. ಇದು 3 ಆಸನಗಳಾದವು. ಮೊದಲನೇದು ಇದು ತಾಡಾಸನ, ಎರಡನೇದು ತೀರ್ಯಕ ತಾಡಾಸನ, ಮೂರನೇದು ಕಟಿ ಚಕ್ರಾಸನ. ಇದು ಕಟಿ ಚಕ್ರಾಸನ. ಹೀಗೆ 3 ಆಸನಗಳ ನಂತರ ಮತ್ತೆ 4ನೇ ಆಸನ ಯಾವುದು ಅಂತ ಹೇಳಿದ್ರೆ ಈ ತೀರ್ಯಕ ಭುಜಂಗಾಸನ. ಇದನ್ನ ಹೇಗೆ ಮಾಡೋದು? ನಿಧಾನವಾಗಿ ಈ ರೀತಿ ಕುತ್ಕೊಂಡು ಈ ತೀರ್ಯಕ ಭುಜಂಗಾಸನವನ್ನ ಅಭ್ಯಾಸ ಮಾಡೋಣ. ಅದನ್ನ ಮಾಡೋದು ಹೇಗೆ ಈಗ ನೋಡಿ. ಈ ರೀತಿಯಾಗಿ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಎದೆನ ಮೇಲೆತ್ತಿ ಉಸಿರು ಬಿಡ್ತಾ ಎಡಗಡೆ ತಿರುಗಿಸಿದ್ಮೇಲೆ ಬಲ ಹಿಂಬಡಿ ನೋಡಿ. ಮತ್ತೆ ಕಟಿ ಪ್ರದೇಶವನ್ನ, ಸೊಂಟದ ಭಾಗವನ್ನು ಬಲಗಡೆ ತಿರುಗಿಸಿ ಎಡ ಹಿಂಬಡಿ ನೋಡಿ. ಬರೀ ಹಿಂಗ್ ಕತ್ತು ತಿರುಗಿಸಿರಾಗಲ್ಲ, ಇಲ್ಲಿಂದ ತಿರುಗ್ಬೇಕು. ಈ ಕಟಿ ಪ್ರದೇಶ ಪೂರ್ತಿ ಟ್ವಿಸ್ಟ್ ಆಗ್ಬೇಕು. ನಾನೀಗ ಬಲಗಡೆ ತಿರುಗಿದ್ದೀನಿ, ಎಡ ಹಿಂಬಡಿ ನೋಡ್ತಾ ಇದ್ದೀನಿ. ಎಡಗಡೆ ತಿರುಗಿ ಬಲ ಹಿಂಬಡಿ ನೋಡ್ಬೇಕು. ಹಿಂಗೆ ಎಡಕ್ಕೊಂದ್ಸರಿ, ಬಲಕ್ಕೊಂದ್ಸರಿ, ಎಡಕ್ಕೊಂದ್ಸರಿ, ಬಲಕ್ಕೊಂದ್ಸರಿ. ಹೀಗೆ ಕೈ ಏನಾದ್ರೂ ಸ್ವಲ್ಪ ಸುಸ್ತು ಅನಿಸ್ತಾ ಇದ್ರೆ ಸ್ವಲ್ಪ ಕೆಳಗಡೆ ಬಂದು ಒಂದು 10 ಸೆಕೆಂಡ್ ವಿಶ್ರಾಂತಿ ಮಾಡಿ ಮತ್ತೆ ಮೇಲೆತ್ತಿ. ಮುಖ್ಯವಾಗಿ ಇದರಲ್ಲಿ ಎಡ ಮತ್ತು ಬಲಭಾಗಕ್ಕೆ ಟ್ವಿಸ್ಟ್ ಮಾಡೋದೇ ಬಹಳ ಮುಖ್ಯ. ಈಗ ಒಂದು 10 ಸರಿ ಎಡಕ್ಕೆ ಬಲಕ್ಕೆ ಟ್ವಿಸ್ಟ್ ಮಾಡಿದ್ಮೇಲೆ ನಿಧಾನವಾಗಿ ಒಂದು ಕಡೆ ಟ್ವಿಸ್ಟ್ ಮಾಡಿ ಅಲ್ಲೊಂದು 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. 1 2 3 4 5 6 7 8 9 10. ಎಡಗಡೆ 10 ಸೆಕೆಂಡ್ ಮತ್ತು ಬಲಗಡೆ 10 ಸೆಕೆಂಡ್. 1 2 3 4 5 6 7 8 9 10. ಹೀಗೆ ಇದು 4ನೇ ಆಸನ, ತೀರ್ಯಕ ಭುಜಂಗಾಸನ. ಇದಾದ್ಮೇಲೆ ನಿಧಾನವಾಗಿ ನೀವು ಮತ್ತೊಂದು ಆಸನವನ್ನು ಮಾಡ್ಬೇಕು. 5ನೇ ಆಸನ. ಕೆಲವರಿಗೆ 4 ಆಸನ ಮಾಡೋಷ್ಟರಲ್ಲೇ ಮೋಷನ್ ಬಂದ್ಬಿಡ್ತದೆ. ಇನ್ನು ಕೆಲವರಿಗೆ ಈ 5ನೇ ಆಸನ ಮಾಡೋ ಸಂದರ್ಭದಲ್ಲಿ ಬರ್ತದೆ. ಒಟ್ಟಿನಲ್ಲಿ ಫಸ್ಟ್ ಈ 5 ಆಸನವನ್ನು ಮುಗಿಸೋಷ್ಟರಲ್ಲಿ 100ಕ್ಕೆ 80% ಜನರಿಗೆ ಮೋಷನ್ ಆಗಿಬಿಡ್ತದೆ. ಇನ್ನು ಕೆಲವರಿಗೆ ಕ್ರೂರ ಕೋಷ್ಠ ಇರ್ತದೆ. ಅಂಥವ್ರು ಏನು ಮಾಡ್ಬೇಕಂದ್ರೆ ಮತ್ತೊಂದು ರೌಂಡು, ಮತ್ತೊಂದು ಸ್ವಲ್ಪ ನೀರು ಕುಡಿದು ಒಂದು ಗ್ಲಾಸು, ಮತ್ತೆ ಪುನಃ ಈ 5 ಆಸನಗಳನ್ನು ಮಾಡಬೇಕಾಗತ್ತೆ. ಇದಾದ್ಮೇಲೆ ಮುಂದಿನ ಆಸನ 5ನೇ ಆಸನ ಉದರಾಕರ್ಷಣಾಸನ. ಹಿಂಗೆ ಕುತ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ರೀತಿ ಕುತ್ಕೋಬೇಕು. ಕುತ್ಕೊಂಡು 2 ಪಾದಗಳನ್ನು ಈ ರೀತಿ ನೇರವಾಗಿರಿಸಿ. ಈಗ ಏನಂದ್ರೆ ಬಲಗಡೆ ಮೊಣಕಾಲನ್ನು ನಿಧಾನವಾಗಿ ಈ ರೀತಿ ಬಾಗಿಸಿ ನೆಲಕ್ಕೆ ಸ್ಪರ್ಶ ಮಾಡಬೇಕು. ಬಲಗೈ ಹಿಂಗೆ ಒತ್ತಬೇಕು. ಬಲಗಡೆ ಮೊಣಕಾಲು ಹಿಂಗೆ ಬಗ್ಗಿದಾಗ ಈ ಸ್ವಲ್ಪ ಹಿಂಬಡಿ ಮೇಲೆ ಏಳುತ್ತೆ. ಆಮೇಲೆ ಎಡಗಡೆ ಹಿಂಬಡಿ ಮೇಲೆ ಏಳಬಾರ್ದು. ಈ ಬಲಗಡೆ ಮೊಣಕಾಲು ಕೆಳಗೆ ಬಂದಾಗ ಬಲಗಡೆ ಮೊಣಕಾಲು ಹಿಂಬಡಿ ಮಾತ್ರ ಮೇಲೆ ಏಳಬೇಕು. ಎಡಗಡೆ ಹಿಂಬಡಿ ನೇರವಾಗಿ ನೆಲಕ್ಕೆ ಸ್ಪರ್ಶ ಆಗಿರಬೇಕು. ಹಿಂಗೆ ಬಾಗಿದ್ಮೇಲೆ ಈ ಒಂದು ಎಡಗಡೆ ಕಾಲನ್ನ ಈ ರೀತಿ ಒಳಗೆ ಒತ್ತಬೇಕು, ಬಲಗಡೆ ಕಾಲನ್ನ ಕೆಳಗೆ ಒತ್ತಬೇಕು. ಈ ರೀತಿಯಾಗಿ 1 2 3 4 ಪೂರ್ತಿ ಹೊಟ್ಟೆ ಹಿಂಡ್ದಂಗ ಆಗುತ್ತೆ. 5 6 7 8 ಉದರಾಕರ್ಷಣಾಸನ ಅಂತ ಕರೀತಾರೆ ಇದನ್ನು. 9 10 ಪೂರ್ತಿ ಹೊಟ್ಟೆ ಭಾಗ ಟ್ವಿಸ್ಟ್ ಆಗುತ್ತೆ. ಹಿಂಗ್ ಟ್ವಿಸ್ಟ್ ಮಾಡಿದಾಗ ಹಿಂದೆ ನೋಡ್ಬೇಕು. 11 12 ಎಡಗಾಲ ಕೆಳಗೆ ಬಂದಾಗ ಬಲಗಡೆ ತಿರುಗಬೇಕು, ಬಲಗಾಲ ಕೆಳಗೆ ಬಂದಾಗ ಎಡಗಡೆ ತಿರುಗಬೇಕು. 12 ಹೀಗೆ ಟ್ವಿಸ್ಟ್ ಮಾಡಿ ಒಂದು 10 ಸೆಕೆಂಡ್ ಇಲ್ಲಿ ಹೋಲ್ಡ್ ಮಾಡ್ಬೋದು. 1 2 3 4 5 6 7 8 9 10 ಹೀಗೆ 1 2 3 4
5 6 7 8 9 10 ಇವಿಷ್ಟು ಆಸನವನ್ನು ಮಾಡೋಷ್ಟರಲ್ಲಿ ನಿಮಗೆ ಮೋಷನ್ ಬಂದೇ ಬರ್ತದೆ. 180% ಜನರಿಗೆ ಬರ್ತದೆ. ಇನ್ನು ಕೆಲವ್ರಿಗೆ ಬರಲಿಲ್ಲ ಅಂದರೆ ಮತ್ತೊಂದು ಲೋಟ ನೀರು ಕುಡಿಯೋದು, ಮತ್ತು ಈ 5 ಆಸನಗಳನ್ನು ಮಾಡೋದು. ತಾಡಾಸನ, ತೀರ್ಯಕ ತಾಡಾಸನ, ಕಟಿಚಕ್ರಾಸನ, ತೀರ್ಯಕ ಭುಜಂಗಾಸನ, ಉದರಾಕರ್ಷಣಾಸನ. ಒಂದೊಂದು ಆಸನಗಳನ್ನು ಕೂಡ 2 ರಿಂದ 3 ನಿಮಿಷ ಅಭ್ಯಾಸ ಮಾಡಿ. 2 ರಿಂದ 3 ನಿಮಿಷ ಅಭ್ಯಾಸ ಮಾಡಿದ್ರೆ 5 ಆಸನಕ್ಕೆ 2 ನಿಮಿಷ ಅಂದರೆ 10 ನಿಮಿಷ ಬೇಕಾಗುತ್ತೆ ಮಿನಿಮಮ್. 3 ನಿಮಿಷ ಅಂದರೆ 15 ನಿಮಿಷ ಬೇಕಾಗುತ್ತೆ. ಈ 10 ರಿಂದ 15 ನಿಮಿಷಕ್ಕೆ 1 ರೌಂಡ್ ಮುಗೀತದೆ. ಆ ಒಂದು ರೌಂಡ್ ಮುಗಿಯೋಷ್ಟರಲ್ಲಿ ನಿಮ್ಮ ಮೋಷನ್ ಆಗುತ್ತೆ. ಇಲ್ಲಾಂದ್ರೆ ಕೆಲವರಿಗೆ ಮತ್ತೆ ಮೋಷನ್ ಆಗಿಲ್ಲ ಅಂದರೆ ಸೆಕೆಂಡ್ ರೌಂಡ್ಗೆ ಆದರೂ ಮೋಷನ್ ಆಗುತ್ತೆ. ಮತ್ತೊಂದು 2 ಗ್ಲಾಸ್ ನೀರು ಕುಡಿದು ಮತ್ತೆ ಆಸನ ಮಾಡೋದು. ತುಂಬ ಪಿತ್ತ ಪ್ರಕೋಪ ಇರೋರಿಗೆ ವಾಂತಿ ಆಗುತ್ತೆ. ಆದರೆ ವಾಂತಿ ಆಗಲಿ ಪರವಾಗಿಲ್ಲ, ವಾಂತಿ ಮಾಡ್ಕೊಂಡು ಮತ್ತೆ ನೀರು ಕುಡಿದ್ರೆ ಚೆನ್ನಾಗಿ ಈ ಒಂದು ಆಸನದಿಂದ ಏನಾಗುತ್ತೆ, ನೀರು ಕೆಳಗಡೆ ಹೋಗಿ ಡೈಜೆಸ್ಟಿವ್ ಟ್ರ್ಯಾಕ್ನಲ್ಲಿ ಆ ಕರಳನ್ನೆಲ್ಲ ಸ್ವಚ್ಛ ಮಾಡುತ್ತೆ. ಮುಖ್ಯವಾಗಿ ನೀರು ಕುಡಿಯೋದು ಹೀಗೆ ಕುತ್ಕೊಂಡು. ಆದ್ಮೇಲೆ ಇವತ್ತಿನ ಮಾಡರ್ನ್ ಮೆಡಿಕಲ್ ಸೈನ್ಸು ಒಪ್ಕೊಂಡಿದೆ. ಆಯುರ್ವೇದ ಸಿದ್ಧಾಂತ ಅಂದ್ರೆ ಮೂಲ ಸಿದ್ಧಾಂತನೇ ಇದು. ನಮ್ಮ ಆಯುರ್ವೇದದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರವನ್ನಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಕಾಣ್ತೇವೆ. ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಅಂತ ಕರೀತಾರೆ. ದೇಹ ಶುದ್ಧೀಕರಣ. ನಮ್ಮ ದೇಹದಲ್ಲಿ ಯಾವುದೇ ರೋಗ ಬರಲಿ, ದೇಹ ತನ್ನಷ್ಟಕ್ಕೆ ತಾನೇ ಅದನ್ನು ಸರಿ ಮಾಡ್ಕೊಳ್ಳುತ್ತೆ. ನಾವೇನು ಮಾಡಬೇಕು, ದೇಹವನ್ನು ಸ್ವಚ್ಛ ಮಾಡಬೇಕು, ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಕೊಡಬೇಕು. ಹಾಗಾಗಿ ವಾರಕ್ಕೆ 1 ಸಾಲಿ ಆದರೂ ಅಥವಾ ತಿಂಗಳಿಗೆ 1 ಸರಿನಾದರೂ ಈ ಒಂದು ಶಂಖ ಪ್ರಕ್ಷಾಲನ ಮಾಡಿ ಅವತ್ತಿನ ದಿವಸ ಹೊಟ್ಟೆಗೆ ರೆಸ್ಟ್ ಕೊಡೋದು. ರೆಸ್ಟ್ ಕೊಡೋದಂದರೆ ಅವತ್ತಿನ ದಿವಸ ಕೇವಲ ಹಣ್ಣು, ಆಮೇಲೆ ಹಣ್ಣಿನ ಜ್ಯೂಸುಗಳು, ಸೊಪ್ಪಿನ ರಸ ಅಥವಾ ಎಳೆನೀರು, ಅದರ ಜೊತೆಗೆ ಕಬ್ಬಿನ ರಸ, ಇಂಥ ದ್ರವ ಪದಾರ್ಥಗಳನ್ನೇ ಸೇವನೆ ಮಾಡೋದು 1 ದಿವಸ ಪೂರ್ತಿ. ಇದನ್ನು ಮಾಡ್ಕೊಂಡ್ಮೇಲೆ ತಕ್ಷಣಕ್ಕೆ ಮತ್ತೆ ಹೊಟ್ಟೆ ಕ್ಲೀನ್ ಆದ್ಮೇಲೆ ಮತ್ತೆ ಏನೇನಾದ್ರು ತಿಂದು ಪಲಾವ್, ಇಡ್ಲಿ, ದೋಸೆ ಎಲ್ಲ ತಿಂದರೆ ಆಗೋದಿಲ್ಲ. ಅವತ್ತೊಂದು ದಿವಸ ಬರೀ ಕಿಚಡಿ ಆಗಿರ್ಬೋದು, ಮೆತ್ತಗೆ ಕಿಚಡಿ, ಅದ್ರಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ಸೇವನೆ ಮಾಡ್ಬೋದು, ಅಥವಾ ಹಣ್ಣಿನ ರಸ, ತರಕಾರಿಯ ರಸ, ಸೊಪ್ಪಿನ ರಸ, ಎಳ್ನೀರು, ಕಬ್ಬಿನ ರಸ ಇವೆಲ್ಲ ಸೇವನೆ ಮಾಡೋದು. ಇದಿಷ್ಟು ಮಾಡಿದ್ರೆ ಕಂಪ್ಲೀಟ್ ಶರೀರದ ಇಂಚಿಂಚು ಕ್ಲೀನ್ ಆಗುತ್ತೆ. ಶರೀರದ ಒಳಗಡೆ ಈ ಒಂದು ಹೊಲಸು ಅಕ್ಯುಮುಲೇಷನ್ ಆದರೆ ಎಲ್ಲ ರೋಗಕ್ಕೂ ಅದೇ ಮೂಲ ಕಾರಣ. ಅಕ್ಯುಮುಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ, ಇಟ್ಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ತಾರೆ. ನಾನು ಮೊದಲೇ ಹೇಳಿರೋ ಥರ ಸಣ್ಣ ಪುಟ್ಟ ಜ್ವರ, ನೆಗಡಿ, ಕೆಮ್ಮಿಂದ ಹಿಡ್ಕೊಂಡು ಭಯಾನಕ ಹಾರ್ಟ್ ಅಟ್ಯಾಕು, ಬ್ರೈನ್ ಹೆಮರೇಜು, ಬ್ರೈನ್ ಟ್ಯೂಮರ್ಗಳು, ಕ್ಯಾನ್ಸರು, ಹಾರ್ಟ್ ಬ್ಲಾಕೇಜು, ಕಿಡ್ನಿ ಫೇಲ್ಯೂರು, ಸೋರಿಯಾಸಿಸ್ಸು, ಬ್ರಾಂಕೈಟಿಸ್ಸು, ಅರ್ಥರೈಟಿಸ್ಸು, ಎಲ್ಲ ರೋಗಗಳಿಗೂ ಮೂಲ ಕಾರಣವೇ ಟಾಕ್ಸಿಸಿಟಿ. ಆ ಟಾಕ್ಸಿನ್ನು ಹಾರ್ಟಲ್ಲಿ ಹೋದರೆ ಹಾರ್ಟ್ ಬ್ಲಾಕೇಜು, ನರಗಳಲ್ಲಿ ಸೇರಿಕೊಂಡ್ರೆ ವೆರಿಕೋಸ್ ವೇನು, ಡೀಪ್ ವೇನ್ ಥ್ರೋಂಬೋಸಿಸ್, ಬ್ರೈನಲ್ಲಿ ಹೋದ್ರೆ ಬ್ರೈನ್ ಹೆಮರೇಜು, ಕಿಡ್ನಿಲಿ ಹೋದ್ರೆ ಕಿಡ್ನಿ ಬ್ಲಾಕೇಜು, ಕಿಡ್ನಿ ಫೇಲ್ಯೂರು, ಇದು ಅಂತ ಹೇಳಿದ್ರೆ ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಆದರೆ ಗಾಲ್ ಬ್ಲಾಡರ್ ಸ್ಟೋನು, ಪ್ಯಾಂಕ್ರಿಯಸಲ್ಲಿ ಹೋದರೆ ಪ್ಯಾಂಕ್ರಿಯಟೈಟಿಸು, ಹಾಗೆ ಲಿವರ್ಲಿ ಹೋದರೆ ಫ್ಯಾಟಿ ಲಿವರ್ ಸಿರೋಸಿಸು, ಕರಳಲ್ಲಿ ಸೇರಿಕೊಂಡ್ರೆ ಅಲ್ಸರೇಟಿವ್ ಕೊಲೈಟಿಸು. ಇದೇ ಹೊಲಸು ಬೇರೆ ಬೇರೆ ಆರ್ಗನ್ಸ್ಗಳಲ್ಲಿ ಸೇರಿಕೊಂಡಾಗ ಬೇರೆ ಬೇರೆ ರೋಗದ ಹೆಸರು ಪಡ್ಕೊಳ್ಳುತ್ತೆ ಹೊರತು ಅದಕ್ಕೆ ಮೂಲ ಕಾರಣ ಒಂದೇ, ಟಾಕ್ಸಿನ್ ಹೊಲಸು. ಆ ಟಾಕ್ಸಿನ್ ಹೊಲಸು ಯಾಕಾಗುತ್ತೆ ಅಂದರೆ ಫಾಸ್ಟ್ ಫುಡ್, ಜಂಕ್ ಫುಡ್ಗಳನ್ನು ತಿನ್ನೋದು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಸರಾಯಿ ಅಂತ ದುಶ್ಚಟಗಳನ್ನು ಮಾಡೋದು, ಚಹಾ, ಕಾಫಿ, ಕೆಟ್ಟ ಪೇಯಗಳನ್ನು ಕುಡಿಯೋದು, ಕೋಲ್ಡ್ ಡ್ರಿಂಕ್ಸ್ ಅನ್ನು ಕುಡಿಯೋದು, ಹಾಗೂ ಹೊರಗಡೆ ಕರಿದ ಪದಾರ್ಥಗಳನ್ನು ತಿನ್ನೋದು, ಹೀಗೆ ಇವೆಲ್ಲ ಕೆಟ್ಟ ಆಹಾರ ಪದ್ಧತಿಯಿಂದ ಇಷ್ಟೆಲ್ಲ ಹೊಲಸಾಗಿರುತ್ತೆ. ಮತ್ತೆ BP, ಶುಗರು, ಥೈರಾಯ್ಡ್, ಕೊಲೆಸ್ಟ್ರಾಲ್ಗೆ ಜೀವನ ಪರ್ಯಂತ ಇಂಗ್ಲಿಷ್ ಔಷಧಿಗಳನ್ನು, ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳೋದು, ಇವೆಲ್ಲ ಕಾರಣದಿಂದಾಗಿರ್ತಕ್ಕಂಥ ಈ ಗಲೀಜನ್ನು ಕ್ಲೀನ್ ಮಾಡಿದ್ರೆ ಯಾವುದೇ ಕಾಯಿಲೆ ಇದ್ರೂ ತನ್ನಷ್ಟಕ್ಕೆ ತಾನೇ ಗುಣ ಆಗ್ತಾ ಬರ್ತದೆ. ಅದಕ್ಕೆ ಈ ಶಂಖ ಪ್ರಕ್ಷಾಲನ ಚಿಕಿತ್ಸೆನ ತಾವು ಮನೆಯಲ್ಲಿ ಮಾಡಿಕೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ಬೋದು. ಇದರಲ್ಲಿ ನೀವು ಮಾಡಿ ನೋಡಿ, ಕನಿಷ್ಠ ಪಕ್ಷ ಇದನ್ನು ಮಾಡಿದ್ಮೇಲೆ 1-1.5 kg ಅಷ್ಟು ತೂಕ ಕಡಿಮೆ ಆಗಿರುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ಇದು ಭಾಳ ಅದ್ಭುತ. ಇದು ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತಾರೆ. ಎಲ್ಲಿ ಸ್ವಚ್ಛತೆ ಇರ್ತದೆ ಅಲ್ಲಿ ಆರೋಗ್ಯ ಇರ್ತದೆ, ಅಲ್ಲಿ ಅಧ್ಯಾತ್ಮ ಇರ್ತದೆ, ಅಲ್ಲಿ ದೈವ ಸಾಕ್ಷಾತ್ಕಾರ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದಕ್ಕೆ ಮುಖ್ಯವಾಗಿ ತನುಸೂಚಿ, ಮನಸೂಚಿ, ಭಾವಸೂಚಿ, ನಡೆಸೂಚಿ, ನುಡಿಸೂಚಿ, ಇದಕ್ಕಾಗಿ ನಾವು ಪೂರ್ವ ಪೀಠಿಕೆಯಾಗಿ ಈ ಶಂಖ ಪ್ರಕ್ಷಾಲನದ ಚಿಕಿತ್ಸೆ ಮಾಡ್ಕೊಳ್ಳೋದು ಅತ್ಯಂತ ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.